Hello everyone. Welcome to Sankalp Learning Solution. Welcome to Sanmargaha classes. ನಾವು LBA ಜೀವದ ಮೂಲ ಘಟಕ ಪಾಠದ ಪ್ರಶ್ನೋತ್ತರಗಳನ್ನು ವಿವರಿಸುತ್ತಿದ್ದೇನೆ. ಪ್ರಶ್ನೆ 22. ಜೀವಕೋಶದಲ್ಲಿ ಮೈಟೋಕಾಂಡ್ರಿಯಾದ ಪಾತ್ರವೇನು? ಉದಾಹರಣೆಯೊಂದಿಗೆ ವಿವರಿಸಿ. ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ಇದ್ರ ಬಗ್ಗೆ ಗೊತ್ತು ಅಲ್ವಾ? ಏನು ಜೀವಕೋಶದಲ್ಲಿ ಮೈಟೋಕಾಂಡ್ರಿಯಾ ಏನ್ ಮಾಡ್ತಿದೆ? ಸೆಲ್ಯುಲಾರ್ ರೆಸ್ಪಿರೇಷನ್ ಇಂದ ಅಂದ್ರೆ ಜೀವಕೋಶದ ಸಕ್ರಿಯವಾಗಿ ಇದು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂದ್ರೆ ಉಸಿರಾಟ ಕ್ರಿಯೆಯಲ್ಲಿ ತೊಡಗಿಕೊಂಡಿರುತ್ತದೆ. ಸೊ ಅದರ ಮುಖಾಂತರ ಇದು ಏನ್ ಮಾಡ್ತಾ ಇದೆ? ಶಕ್ತಿಯ ನಾಣ್ಯಗಳನ್ನು ಏನ್ ಮಾಡ್ತಾ ಇದೆ? ಸಂಶ್ಲೇಷಣೆ ಮಾಡುತ್ತಿದೆ ಅಲ್ವಾ? ಸೊ ಇಲ್ಲಿ ನೋಡ್ಬೋದು, ಮೈಟೋಕಾಂಡ್ರಿಯಾವು ಜೀವಕೋಶದ ಉಸಿರಾಟದ ಮೂಲಕ ಜೀವಕೋಶಕ್ಕೆ ಶಕ್ತಿಯ ನಾಣ್ಯಗಳನ್ನು ಉತ್ಪಾದಿಸಿ ಕೊಡುತ್ತಿದೆ ಅಲ್ವಾ? ಸೊ ಉದಾಹರಣೆ ನಾವು ತಗೊಂಡ್ರೆ ನಮಗೆ ವ್ಯಾಯಾಮದ ಸಮಯದಲ್ಲಿ ತುಂಬಾ ಶಕ್ತಿ ಬೇಕಾಗತ್ತೆ ಅಲ್ವಾ? ಸೊ ನೀವು ನೋಡ್ಬೋದು, ಯಾವಾಗಾದ್ರೂ ವ್ಯಾಯಾಮ ಮಾಡ್ಬೇಕಾದ್ರೆ ನಿಮ್ಗೆ ಟಯರ್ಡ್ ಸುಸ್ತು ಅನ್ನಕ್ಕೆ ಸ್ಟಾರ್ಟ್ ಆಗತ್ತೆ. ಅವಾಗ ನಿಮ್ಗೆ ಏನಾಗತ್ತೆ? ಅಲ್ಲಿ ಶಕ್ತಿಯ ಕೊರತೆ ಉಂಟಾಗತ್ತೆ. ತುಂಬಾ ವ್ಯಾಯಾಮ ಮಾಡಿದ್ರೆ ತುಂಬಾ ಸುಸ್ತಾಗತ್ತೆ. ಅವಾಗ ಸರಿಯಾಗಿ ಏನು ಈ ಉಸಿರಾಟದ ಕ್ರಿಯೆ ಆಗ್ತಾ ಇರಲ್ಲ. ಅವಾಗ ಶಕ್ತಿಯ ಉತ್ಪಾದನೆ ಕಮ್ಮಿ ಆಗತ್ತೆ. ಸೊ ಅದಕ್ಕೋಸ್ಕರ ಶಕ್ತಿ ಉತ್ಪಾದನೆ ಉಸಿರಾಟದ ಮೂಲಕ ಜೀವಕೋಶಕ್ಕೆ ಶಕ್ತಿಯ ಉತ್ಪಾದನೆ ಆಗ್ತಾ ಇದೆ ಅಲ್ವಾ? ಈ ಉಸಿರಾಟದ ಮೂಲಕ ಗ್ಲೂಕೋಸ್ ಮಾಲಿಕ್ಯೂಲ್ಗಳನ್ನ ಒಡೆದು ಹಾಕಲಾಗುತ್ತದೆ. ಅದರಿಂದ ಏನಾಗ್ತಾ ಇದೆ? ಶಕ್ತಿ ಉತ್ಪಾದನೆ ಆಗ್ತಿದೆ. ಸೊ ವ್ಯಾಯಾಮದ ಸಮಯದಲ್ಲಿ ನಮ್ಗೆ ಬೇಕಾಗಿರುವ ಶಕ್ತಿಯನ್ನ ಮೈಟೋಕಾಂಡ್ರಿಯಾ ಸ್ನಾಯು ಸಂಕೋಚನೆ ಶಕ್ತಿಯನ್ನ ಉತ್ಪಾದಿಸ್ತಾ ಇದೆ. ಸೊ ಇದು ಉದಾಹರಣೆ. ಧನ್ಯವಾದ.